ಪ್ರೈಮ್ ಟೈಮ್ಗೆ ಮತ್ತೆ ಸ್ವಾಗತ. ಸಾವು ಯಾವಾಗ ಹೇಗೆ ಯಾವ ರೂಪದಲ್ಲಿ ಬರುತ್ತೆ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಭಾಷಣ ಮಾಡುತ್ತಿದ್ದಾಗಲೇ ಕುಸಿದು ಬಿದ್ದು ವಿದ್ಯಾರ್ಥಿನಿ ಸಾವನ್ನಪ್ಪಿರುವಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಹೃದಯಾಘಾತದಿಂದ ಕುಸಿದು ಬಿದ್ದು ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ. ಮಹಾರಾಷ್ಟ್ರದ ಧಾರಾಶಿವ್ ನಗರದಲ್ಲಿರುವಂತಹ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ವಿದಾಯ ಭಾಷಣವನ್ನು ಮಾಡುತ್ತಿದ್ದ 20 ವರ್ಷದ ವಿದ್ಯಾರ್ಥಿನಿ ತನ್ನ ಜೀವಕ್ಕೇ ವಿದಾಯ ಹೇಳಿಬಿಟ್ಟಿದ್ದಾಳೆ. ವರ್ಷ ಖರಾತ್ ಅಂತೇಳಿ ಆಕೆ ಹೆಸರು. ಅಂತಿಮ ವರ್ಷದ BSc ವ್ಯಾಸಂಗ ಮಾಡ್ತಾ ಇದ್ದಾಳೆ ವರ್ಷ. ಮಹರ್ಷಿ ಗುರುವರ್ಯ RG ಶಿಂದೆ ಮಹಾವಿದ್ಯಾಲಯದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ನೋಡ್ತಾ ಇದ್ದೀವಿ ಆ ವಿದ್ಯಾರ್ಥಿನಿ ಭಾಷಣ ಮಾಡೋದನ್ನು. ತಮ್ಮ ಅಂತಿಮ ವಿದಾಯದ ಭಾಷಣ ಮಾಡ್ತಾ ಇದ್ಲು. ಮಾಡ್ತಾನೆ ಅದೇನಾಯಿತು ಗೊತ್ತಿಲ್ಲ, ದಿಢೀರ್ ಅಂಥೇಳಿ ಹೃದಯಾಘಾತ ಆಗಿದೆ. ಆ ಸಂದರ್ಭದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾಳೆ. ಭಾಳ ಹಾಸ್ಯ ಚಟಾಕಿ ಹಾರಿಸ್ತಾ ಇದ್ಲು, ನಗನಗ್ತಾ ಖುಷಿಯಾಗಿ ಮೆಲುಕುಗಳನ್ನು, ಕಾಲೇಜಿನ ಮೆಲುಕುಗಳನ್ನು ಅಂದರೆ ಕೆಲವು ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ಲು. ಆ ಸಂದರ್ಭದಲ್ಲಿ ಹೃದಯಾಘಾತ ಆಗಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾಳೆ. ನೋಡ್ತಾ ಇದ್ದೀವಿ, ಮುನ್ಸೂಚನೆ ಸಿಗ್ತಾ ಇದೆ, ಸಾವಿನ ಮುನ್ಸೂಚನೆ. ಮಾತು ತೊದಲ್ತಾ ಇದೆ, ಮೈ ಹಿಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಒಂದೇ ಕ್ಷಣಕ್ಕೆ ಶಾಕ್ ಆಗಿ ಹೋಗಿದ್ರು. ಆಕೆಯನ್ನು ಬದುಕಿಸುವಂಥ ಪ್ರಯತ್ನವನ್ನು ಮಾಡಿದರು, ಆದರೆ ಆಕೆ ಬದುಕುಳಿಲಿಲ್ಲ. ಮಹಾರಾಷ್ಟ್ರದ ಧಾರಾಶಿವ್ ನಗರದಲ್ಲಿದೆ ಈ ಕಾಲೇಜು. ವಿದಾಯದ ಭಾಷಣ ಮಾಡ್ತಾ ಇದ್ಲು. ವರ್ಷ ಖರಾತ್, 20 ವರ್ಷ ಇನ್ನೂ ಬಾಳಿ ಬದುಕಬೇಕಾದಂತಹ ವಯಸ್ಸು. ನೋಡಿ ಬೀಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಬಿದ್ಲು. ಈ ಕ್ಷಣ ನೋಡಿ, ಲಾಸ್ಟ್ 5 ಸೆಕೆಂಡ್ ಹೋಯ್ತು, ಪ್ರಾಣ ಹೋಗ್ಬಿಡ್ತು. ಎಲ್ಲರೂ ಎಷ್ಟು ಶಾಕ್ ಆಗಿಬಿಟ್ರು. ಎಲ್ಲ ಗೊಳೋ ಅಂತ ಹೇಳ್ತಾ ಇದ್ರು. ನೋಡಿ ಟೀಚರ್ ಎಲ್ಲ ಶಾಕ್ ಆಗಿಬಿಟ್ರು. ಮಾತಾಡ್ತಾನೆ ಸ್ಟೇಜ್ ಮೇಲೆ ಬಿದ್ದುಬಿಟ್ರು. ನೋಡಿ ಸಾವು ಹೇಗೆ ಬರುತ್ತೀರಿ ಮನುಷ್ಯನಿಗೆ, ನೀರಿನ ಮೇಲೆ ಗುಳ್ಳೆ. ಹೇಳೋಕ್ಕಾಗಲ್ಲ ಯಾವಾಗ ಹೋಗುತ್ತೆ ಜೀವ ಅಂತೇಳಿ. ನೋಡಿ ಆಕೆ ಅಂದ್ಕೊಂಡಿರಲ್ದ ಎಷ್ಟು ಖುಷಿಯಿಂದ ಇದ್ಲಾಕೆ, ಭಾಷಣ ಮಾಡ್ತಾ ನಗನಗ್ತಾ. ಅಲ್ಲೇ ಪ್ರಾಣ ಪಕ್ಷಿ ಹಾರು. ಅಲ್ಲಿದ್ದಂಥವ್ರೆಲ್ಲರೂ, ಆಕೆಯ ಸಹಪಾಠಿಗಳೆಲ್ಲರೂ ಕೂಡ ಒಂದೇ ಕ್ಷಣಕ್ಕೆ ಶಾಕ್ ಆದರು. ಆಕೆಯನ್ನು ಎಬ್ಸಿದ್ರು, ಪ್ರಾಥಮಿಕ ಚಿಕಿತ್ಸೆ ಕೊಡಿಸುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಆಕೆಯನ್ನು ಬದುಕಿಸುವಂತಹ ಪ್ರಯತ್ನ ಆಗಲಿಲ್ಲ. ಭಾಷಣ ಮಾಡ್ತಾನೆ ವಿದಾಯದ ಭಾಷಣದಲ್ಲೇ ಬದುಕಿಗೆ ವಿದಾಯ ಹೇಳಿಬಿಟ್ಟಿದ್ದಾಳೆ.